ಎಲ್ಲರಿಗೂ ನಮಸ್ಕಾರ. ಸ್ಟ್ರೈವಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಲಿಯೋಕ್ಕೆ ಹೋಗ್ತಾ ಇರೋ ಚಾಪ್ಟರ್ ಹೆಸರು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ. ಟಿಲ್ ನೌ ದೇರ್ ಎಕ್ಸಿಸ್ಟ್ಸ್ 118 ಎಲಿಮೆಂಟ್ಸ್. ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್ ದ ಎಲಿಮೆಂಟ್ಸ್ ಆರ್ divided into two main groups, metals and non-metals. ನೀವು ಯಾವಾಗಲಾದರೂ ಒಂದು ಶಾಪಿಂಗ್ ಮಾಲಲ್ಲಿ ಎಂಟ್ರಿ ಮಾಡಿದಾಗ ಒಂದು ಬಾಕ್ಸ್ ಒಳಗಡೆಯಿಂದ ನಿಮಗೆ ಎಂಟ್ರಿ ಮಾಡಿಸ್ತಾರೆ. ಅದರಲ್ಲಿ ಬೀಪ್ ಸೌಂಡ್ ಕೇಳಿಸುತ್ತೆ. ಸೊ ಯಾವ ಮೆಟೀರಿಯಲಿಂದ ಆ ಒಂದು ಬೀಪ್ ಸೌಂಡ್ ಕೇಳಿಸುತ್ತೋ ಅದಕ್ಕೆ ನಾವು ಮೆಟಲ್ಸ್ ಅಂತ ಕರಿತೀವಿ. ಇಷ್ಟು ಹೇಳಿ NCERT ಅವರು ಈ ಚಾಪ್ಟರ್ನ ಮುಗಿಸ್ಬೋದಾಗಿತ್ತು. ಆದರೆ ಇಷ್ಟನ್ನು ಹೇಳೋಕ್ಕೆ 20 ಪೇಜು ತಗೊಂಡಿದ್ದಾರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಏನು ಮಾಡೋಣ, ಒಟ್ಟಿಗೆ ಅನ್ಭವಿಸೋಣ ಬನ್ನಿ. ಮೆಟಲ್ಸ್ ಆರ್ ದ ಎಲಿಮೆಂಟ್ಸ್ ದಟ್ ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಆರ್ malleable and ductile. They are also lustrous, hard and sonorous. Example: iron, aluminum, copper, silver, gold, zinc, etc. Next baro concept of physical properties of metals. First property, metals are malleable ಅಂತ. ಮ್ಯಾಲ್ಯಬಲ್ ಅಂದರೆ ನೀವು ಏನಾದರೂ ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಅಥವಾ ವರ್ಸ್ಟ್ ಕೇಸಲ್ಲಿ ಫೇಲ್ ಆದರೆ ನಿಮ್ಮ ತಂದೆ ನಿಮಗೆ ನಿಮ್ಮನ್ನು ಅಂತ ಹೊಡೆದು ಚಟ್ನಿ ಮಾಡ್ತಾರಲ್ಲ, ಅದಕ್ಕೇನೆ ಮ್ಯಾಲ್ಯಬಲ್ ಅಂತ ಕರೆಯೋದು. Malleable means the metals which can be beaten to form thin sheets ಅಂತ. ನೆಕ್ಸ್ಟ್ ಬರೋ ಪ್ರಾಪರ್ಟಿ, ಮೆಟಲ್ಸ್ ಆರ್ ಡಕ್ಟೈಲ್ ಅಂತ. ಅಂದರೆ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಆರ್ ಸ್ಟ್ರೆಚ್ಡ್ ಇಂಟು ಥಿನ್ ವೈರ್ಸ್ ಅಂತ. ನೆಕ್ಸ್ಟ್ ಪ್ರಾಪರ್ಟಿ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಅಂದರೆ metals allow heat to pass through them easily ಅಂತ. Next property, metals are good conductors of electricity. ಅಂದರೆ ಮೆಟಲ್ಸು ಹೀಟ್ ಪಾಸ್ ಮಾಡ್ದಂಗೆ ಕರೆಂಟನ್ನು ಕೂಡ ತುಂಬ ಚೆನ್ನಾಗಿ ಪಾಸ್ ಮಾಡಿಸುತ್ತೆ ಅಂತ. ನೆಕ್ಸ್ಟ್ ಪ್ರಾಪರ್ಟಿ, ಮೆಟಲ್ಸ್ ಆರ್ ಲಸ್ಟ್ರಸ್ ಅಂತ. ಅಂದರೆ ಮೆಟಲ್ಸ್ದು ಸರ್ಫೇಸು ಶೈನಿ ಆಗಿರುತ್ತೆ ಅಂತ. ನೆಕ್ಸ್ಟ್ ಪ್ರಾಪರ್ಟಿ, ಮೆಟಲ್ಸ್ ಆರ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್. ಅಂದರೆ ಮೆಟಲ್ಸು ತುಂಬ ಹಾರ್ಡ್ ಮತ್ತು ಸ್ಟ್ರಾಂಗ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಪ್ರಾಪರ್ಟಿ, ಮೆಟಲ್ಸ್ ಆರ್ ಸಾಲಿಡ್ಸ್ ಎಟ್ ರೂಮ್ ಟೆಂಪರೇಚರ್. ಅಂದರೆ ನಾರ್ಮಲ್ ಟೆಂಪರೇಚರಲ್ಲಿ ಮೆಟಲ್ಸು ಸಾಲಿಡ್ ಫಾರ್ಮಲ್ಲಿ ಇರುತ್ತೆ ಅಂತ. Next property, metals have high melting and high boiling points ಅಂತ. ಅಂದರೆ ಒಂದು ಮೆಟಲ್ನ, ಅಂದರೆ ಎಕ್ಸಾಂಪಲ್ ಐರನನ್ನು ಮೆಲ್ಟ್ ಮಾಡಬೇಕು ಅಂತಂದರೆ 1500 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವು ಹೀಟ್ ಮಾಡಬೇಕು. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಈ ಹುಡುಗಿರನ್ನ ನೋಡಿದ್ದ ತಕ್ಷಣ ನಮ್ಮ ಹುಡುಗರು ಮೆಲ್ಟ್ ಆಗಿಬಿಡ್ತಾರಲ್ಲ, ಹಾಗೆ ಅಷ್ಟು ಈಸಿಯಾಗಿ ಮೆಲ್ಟ್ ಆಗಲ್ಲ ಅಂತ. ಜಾಸ್ತಿ ಆಯಿತು, ತುಂಬ ಜಾಸ್ತಿ ಆಯಿತು. ನೆಕ್ಸ್ಟ್ ಪ್ರಾಪರ್ಟಿ, ಮೆಟಲ್ಸ್ ಆರ್ ಸೋನರಸ್ ಅಂತ. ಈಗ ನಿಮ್ಮ ಸ್ಕೂಲ್ ಬೆಲ್ಲಲ್ಲಿ ಮೆಟಲ್ ಯೂಸ್ ಮಾಡ್ತಾರೋ ಅಥವಾ ವುಡ್ ಯೂಸ್ ಮಾಡ್ತಾರೋ? ಆಬ್ವಿಯಸ್ಲಿ ಮೆಟಲ್ ಅಲ್ವಾ. ದ್ಯಾಟ್ಸ್ ವೈ ಸ್ಕೂಲ್ ಬೆಲ್ ಹೊಡೆದ್ರೆ ನಿಮಗೆ ಸೌಂಡ್ ಕೇಳಿಸೋದು. ಆಮೇಲೆ ಸದ್ಯ ಪಿರಿಯಡ್ ಮುಗೀತಲ್ಲ ಅಂತ ಫುಲ್ ಖುಷಿ ಆಗೋದು.
ದಟ್ಸ್ ವೈ ಸ್ಕೂಲ್ ಬೆಲ್ ಹೊಡೆದ್ರೆ ನಿಮಗೆ ಸೌಂಡ್ ಕೇಳಿಸೋದು. ಮತ್ತು ಸದ್ಯ ಪೀರಿಯಡ್ ಮುಗಿತಲ್ಲ ಅಂತ ಫುಲ್ ಖುಷಿ ಆಗೋದು. ಆದರೆ ಪಾಪ ನಿಮ್ಮ ಟೀಚರು ಬೆಲ್ ಹೊಡೆದ ಮೇಲೆ ಹೇಳೋ ಡೈಲಾಗು, ನನ್ನ ಅವಶ್ಯಕತೆ ಯಾರಿಗಿದೆ, ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇಷ್ಟೊತ್ತು ಮೆಟಲ್ಸ್ ಬಗ್ಗೆ ಏನೇನು ಹೇಳಿದ್ನೋ ಅದ್ರದ್ದೆಲ್ಲ ಆಪೋಸಿಟ್ಟು ನಾನ್ ಮೆಟಲ್ಸ್ಗೆ ಬರಿಬೇಕು. ಅಂದರೆ ನಾನ್ ಮೆಟಲ್ಸ್ ಡಸ್ ನಾಟ್ ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ನಾಟ್ ಮ್ಯಾಲಿಯಬಲ್, ನಾಟ್ ಡಕ್ಟೈಲ್, ನಾಟ್ ಹಾರ್ಡ್ ಆ್ಯಂಡ್ ನಾಟ್ ಸೋನರಸ್ ಅಂತ. ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಜನರಲಿ ನೀವು ಅಂಗಡಿಗೆ ಹೋದರೆ, ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ಅಂಗಡಿಗೆ ಹೋದರೆ ಬೈ ಒನ್ ಗೆಟ್ ಒನ್ ಆರ್ ಬೈ ಒನ್ ಗೆಟ್ ಟೂ ಅಂತ ಆಫರ್ಸ್ ಹಾಕಿರ್ತಾರೆ. ನಾವು ಮಂಗಗಳ ಥರ ಆಫರ್ ಇದೆ ಅಂತ ಶಾಪ್ ಮಾಡೋಕ್ಕೆ ಹೋಗ್ತೀವಿ. ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಬರಿವೋಳು 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 ಅಂತ. ಬಿಕಾಸ್ ನಾವು ಆಫರ್ ಹಾಕಿರೋ ಬೋರ್ಡ್ ಮೇಲೆ ನನ್ನ ಮಕ್ಕಳು ಸಣ್ಣ ಅಕ್ಷರದಲ್ಲಿ ಸ್ಟಾರ್ ಸಿಂಬಲ್ ಹಾಕಿ ಕಂಡೀಷನ್ಸ್ ಅಪ್ಲೈ ಅಂತ ಹಾಕಿರ್ತಾರೆ. ಅಂದರೆ ಎಲ್ಲ ಬಟ್ಟೆಗೂ ಅಪ್ಲೈ ಆಗಲ್ಲ, ಓನ್ಲಿ ಫಾರ್ ಫ್ಯೂ ಅಂತ. ಅದೇ ರೀತಿ ಎಲ್ಲ ಮೆಟಲ್ಸು ಮ್ಯಾಲಿಯಬಲ್, ಡಕ್ಟೈಲ್, ಲಸ್ಟ್ರಸ್, ಹಾರ್ಡ್ ಮತ್ತು ಸೋನರಸ್ ಇರೋದಿಲ್ಲ. ಅದಕ್ಕೆ ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ವಿಷಯ ಅದಲ್ಲ. ಎಕ್ಸೆಪ್ಷನ್ಸ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ನಾನು ಈ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಹೆಂಗೆ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲವು ಬಟ್ಟೆ ಎಕ್ಸೆಪ್ಷನ್ಸ್ ಇರುತ್ತೋ, ಅದೇ ರೀತಿ ಮೆಟಲ್ಸಲ್ಲೂ ಕೆಲವು ಎಕ್ಸೆಪ್ಷನ್ಸ್ ಇದ್ದಾವೆ. ಅಂದರೆ ಗುಂಪಿಗೆ ಸೇರದ ಮೆಟಲ್ಸ್. ಮರ್ಕ್ಯೂರಿ ಈಸ್ ದ ಲಿಕ್ವಿಡ್ ಮೆಟಲ್. Similarly, bromine is a liquid non-metal. Gallium and cesium have low melting point. Iodine, which is a non-metal, is lustrous. Carbon is a non-metal which exists in different forms. For that, we call it as allotrope. So, ಕಾರ್ಬನ್ದು ಒಂದು ಅಲೋಟ್ರೋಫು, ಡೈಮಂಡ್ ವಿಚ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಆಸ್ ವೆಲ್ ಆಸ್ ಎವ್ರಿ ಗರ್ಲ್ಸ್ ಬೆಸ್ಟ್ ಫ್ರೆಂಡ್. ಸಿಮಿಲರ್ಲಿ ಕಾರ್ಬನ್ದೇ ಇನ್ನೊಂದು ಅಲೋಟ್ರೋಫ್ ವಿಚ್ ಈಸ್ ಗ್ರಾಫೈಟ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಮೆಟಲ್ಸ್ ಲೈಕ್ ಸೋಡಿಯಂ, ಲಿಥಿಯಂ ಆ್ಯಂಡ್ ಪೊಟ್ಯಾಸಿಯಮ್ ಆರ್ ವೆರಿ ಸಾಫ್ಟ್. ಎಷ್ಟು ಸಾಫ್ಟ್ ಅಂದರೆ ಒಳ್ಳೆ ಬಟರ್ ಇದ್ದಂಗೆ ಇರುತ್ತೆ. ಅದನ್ನು ನಾವು ಚಾಕು ಯೂಸ್ ಮಾಡಿ ಆರಾಮಾಗಿ ಕಟ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಹೇಳೋ ಸಣ್ಣ ಸಣ್ಣ ಪಾಯಿಂಟ್ಸು ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೆಲವು ಸಾರಿ ಕೇಳಿಬಿಡ್ತಾರೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ದ ಮೋಸ್ಟ್ ಮ್ಯಾಲಿಯಬಲ್. ಗೋಲ್ಡ್ ಈಸ್ ದ ಮೋಸ್ಟ್ ಡಕ್ಟೈಲ್. ಎಷ್ಟು ಡಕ್ಟೈಲ್ ಅಂದರೆ 1 ಗ್ರಾಮ್ ಆಫ್ ಗೋಲ್ಡ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಅ ಥಿನ್ ವೈರ್ ಅಬೌಟ್ 2 ಕಿಲೋಮೀಟರ್ಸ್ ಲಾಂಗ್. ಕಾಪರ್ ಆ್ಯಂಡ್ ಸಿಲ್ವರ್ ಆರ್ ದ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅವಾಗಲೇ ಎಕ್ಸೆಪ್ಷನ್ಸ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆನೂ ಕ್ವಶನ್ಸ್ ಬರ್ತಾ ಇರುತ್ತೆ. ಅದು ಕೂಡ ಇಂಪಾರ್ಟೆಂಟೇ. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಬಗ್ಗೆ ಕಲಿಯೋಣ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ನೆಕ್ಸ್ಟು ಯಾವ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.